ಇವ್ರು ಹೀಗೆ ಡಲ್ಲ ಕೂತಿದ್ದಾಳೆ ಅಂದರೆ ನಿನ್ನೆ ಕಾಲೇಜಲ್ಲಿ ಆಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಾಲೇಜ್ಗೆ ಹೇಗೆ ಹೋಗೋದು ಅಂತ ಭಯ ಪಡ್ತಾ ಇರ್ಬೋದಾ? ಲಕ್ಷ್ಮಿ, ನಿಂದೇನು ತಪ್ಪಿಲ್ಲ ಅಂತ ಪ್ರೂವ್ ಆದಮೇಲೂ ಯಾಕೆ ಹೀಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ನಡಿ ಕಾಲೇಜ್ಗೆ ಹೋಗೋಣ. ಇಲ್ಲ ಅದಿ, ನಿನ್ನೆ ಆ ವಿಡಿಯೋ ಇನ್ಸಿಡೆಂಟ್ ನಡೆದಾಗಿಂದ ನನಗೆಷ್ಟು ನೋವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ನೋವಾಗಿರುತ್ತಲ್ವ. ನಮ್ಮ ಅಪ್ಪ ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ರು, ಆದರೆ ನಾನು ಅವ್ರಿಗೆ ಮೋಸ ಮಾಡ್ದಂಗೆ ಆಯ್ತಲ್ವ ಅದಿ. ಆದರೆ ಇದು ನೀನು ಬೇಕು ಅಂತ ಮಾಡಿದ ತಪ್ಪಲ್ಲ ಅಲ್ವಾ? ಯಾರೋ ಮಾಡಿರೋ ತಾನೆ. ಆದರೂ ಹೊರಗಡೆ ಹೆಸರು ಬಂದಿದ್ದು ನಂದೇ ಅಲ್ವಾ ಅದಿ. ನಾನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿರ್ಬೋದು, ಆದರೆ ಅವರದನ್ನು ಹೇಳುವಾಗ ನಾನು ನೋವನ್ನ ಹೇಗೆ ಮರೀಲಿ? ಈ ಘಟನೆ ನಡೆದಾಗ ಅಪ್ಪನ ಹತ್ರ ತುಂಬ ಸಲ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಭಯ ಆಗ್ತಿದೆ ಅದೇ. ಇಂಥ ಪರಿಸ್ಥಿತಿ ಯಾವ ಮಗಳಿಗೂ ಬರಬಾರ್ದು. ಎಂಥದ್ದೇ ಸಿಚುಯೇಷನ್ ಬಂದರೂ ಧೈರ್ಯವಾಗಿ ಎದುರಿಸೋ ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೆಂಗೆ ಲಕ್ಷ್ಮಿ? ಅಂಕಲ್ಗೆ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ತಪ್ಪು ಮಾಡಿದ್ಯಾ ಅಂದರೆ ಅವ್ರು ಖಂಡಿತ ನಂಬಲ್ಲ. ನಿನ್ನ ಬಗ್ಗೆ ಅವ್ರು ತಪ್ಪಾಗೂ ತಿಳ್ಕೊಳ್ಳಲ್ಲ. ನೋಡು, ಗಟ್ಟಿ ಮನ್ಸು ಮಾಡಿ ಒಂದೇ ಒಂದು ಸಲ ಅಂಕಲ್ ಹತ್ರ ಫೋನ್ ಮಾಡಿ ಮಾತಾಡು. ನಿನ್ನ ಅನುಮಾನ ಎಲ್ಲ ಬಗೆಹರಿಯುತ್ತೆ. ಪ್ಲೀಸ್. ರೀ, ಕಾಫಿ ಇಟ್ಟೋಗಿದ್ದೀನಿ, ಕುಡಿದೆ. ಏನು ಯೋಚನೆ ಮಾಡ್ತಿದ್ದೀರಾ ರೀ? ಏನು ಯೋಚನೆ ಮಾಡ್ತಿದ್ದೀರಾ? ಕಾಫಿ ಆರೋಗಿದೆ. ಕಾಫಿ ಆರೋದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಕುಡಿಬೋದು ನಳಿನಿ. ಆದರೆ ಈಗಾಗಿರೋ ಆಘಾತದಿಂದ ಮನಸ್ಸಿಗಾಗಿರೋ ವೇದನೆನ ಹೇಗೆ ತಣ್ಣಗೆ ಮಾಡ್ಕೊಳ್ಳೋದು ಹೇಳು? ತಣ್ಣಗಾಗಿರೋ ವಿಷಯನ ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡದೆ ಮತ್ತೇನು ಮಾಡಲಿ ನಳಿನಿ? ಲಕ್ಷ್ಮಿ ನನ್ನ ಕೈಗೆ ಬಂದಾಗ ಪುಟ್ಟ ಕೂಸು, ಅವಳನ್ನ ಎದೆ ಮೇಲೆ ಎತ್ಕೊಂಡು ಲಾಲಿ ಹಾಡಿ ಹೇಳ್ತಾ ಅವಳ ಪುಟ್ಟ ಕಿರುಬೆರಳನ್ನ ಹಿಡ್ಕೊಂಡು ಹೆಜ್ಜೆ ಹಾಕಿಸ್ತಾ ಎದೆ ಮಟ್ಟಕ್ಕೆ ಬೆಳೆಸಿದ್ದೀನಿ. ಆ ಮಗು ಮೌನವಾಗಿದ್ರು ಅವಳ ಮಾತು ನಂಗೆ ಅರ್ಥ ಆಗ್ತಾ ಇತ್ತು. ಒಂದಿನಾನು ನಂಗೆ ಅದು ಬೇಕು ಇದು ಬೇಕು ಅಂತ ಬಾಯ್ಬಿಟ್ಟು ಹೇಳ್ದವಳಲ್ಲ.